ಯಾವ ಮೂಲದಿಂದ ತಮಗೆ ಈ ಸುದ್ದಿ ಬಂತು ಅನ್ನುವುದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಖಚಿತಪಡಿಸಬೇಕು ಅಂತ ಬಿಜೆಪಿ ನಾಯಕರುಗಳ ಆಗ್ರಹ. ಇವತ್ತು ಸಂಜೆ 7 ಗಂಟೆಗೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡೋಣ. ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ಭಾರತ ದೇಶದಾದ್ಯಂತ ಮಾಕ್ ಡ್ರಿಲ್ಗಳನ್ನು ಮಾಡ್ತಾ ಇದೆ. ಒಂದು ವೇಳೆ ಭಾರತ ಪಾಕಿಸ್ತಾನಕ್ಕೂ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಆಗ ಸಾಮಾನ್ಯ ನಾಗರಿಕರು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಮಾಕ್ ಡ್ರಿಲ್ ಐವತ್ನಾಲ್ಕು ವರ್ಷಗಳ ನಂತರ ದೇಶದಲ್ಲಿ ನಡೀತಾ ಇದೆ. ಇದು 1971ರಲ್ಲಿ ಕಟ್ಟ ಕಡೆಯ ಸಲ ಇಂಥ ಡ್ರಿಲ್ಗಳನ್ನು ದೇಶದಾದ್ಯಂತ ಮಾಡಲಾಗಿತ್ತು. 54 ವರ್ಷಗಳ ಹಿಂದೆ. ನಾಳೆ ಸಂಜೆ 4 ಗಂಟೆಗೆ ದೇಶದಾದ್ಯಂತ 244 ಜಿಲ್ಲೆಗಳ 259 ಸ್ಥಳಗಳಲ್ಲಿ ಸೈರನ್ ಮೊಳಗತ್ತೆ. ಹೆಚ್ಚಿನ ಮಾಕ್ ಡ್ರಿಲ್ಗಳು ಗಡಿಗೆ ತಾಗಿಕೊಂಡಿರುವ ರಾಜ್ಯಗಳಲ್ಲಿ ನಡೀತಾ ಇದೆ. ಶತ್ರುವಿನ ದಾಳಿಯಾದ ಸಂದರ್ಭದಲ್ಲಿ ಸೈರನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇವೆಯಾ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಯುದ್ಧದ ಸಂದರ್ಭದಲ್ಲಿ ಅಪಾಯಗಳಿಂದ ಹೇಗೆ ಪಾರಾಗುವುದು ಅನ್ನೋದನ್ನು ಕಲಿಸಬೇಕು. ಅಕಸ್ಮಾತ್ ಏರ್ ಸ್ಟ್ರೈಕ್ ಆದರೆ, ವಾಯುದಾಳಿ ಆದರೆ ಸಂಪೂರ್ಣ ವಿದ್ಯುತ್ ಕಡಿತ ಮಾಡಿ ಸಂಚಾರವನ್ನು ನಿಲ್ಲಿಸಿ ಶತ್ರುಗಳ ವಿಮಾನಗಳಿಗೆ ನಮ್ಮ ನಗರ ಗ್ರಾಮಗಳ ಕಾಣಿಸದಂತೆ ಮಾಡಬೇಕು. ದೇಶದಲ್ಲಿನ ಪ್ರಮುಖ ಎಸ್ಟಾಬ್ಲಿಷ್ಮೆಂಟ್ಗಳು ವೈರಿಗಳ ದಾಳಿಗೆ ತುತ್ತಾಗದಂಗೆ ನೋಡಿಕೊಳ್ಳೋದು, ನಾಗರಿಕ ರಕ್ಷಣೆ, ಸ್ಥಳಾಂತರ ಮಾಡುವ ಪ್ರಾಕ್ಟೀಸ್ ಮಾಡೋದು. ಇಷ್ಟು ಗುರಿಗಳು ಮಾಕ್ ಡ್ರಿಲ್ಗೆ. ಇಂಟ್ರೆಸ್ಟಿಂಗ್ಲಿ ಕೇವಲ ಪಾಕಿಸ್ತಾನದ ಗಡಿಗೆ ತಾಗಿಕೊಂಡಿರುವ ಜಿಲ್ಲೆಗಳಲ್ಲ, ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಕ್ ಡ್ರಿಲ್ಗಳನ್ನು ಮಾಡಲಾಗ್ತಾ ಇದೆ. 31 ಜಿಲ್ಲೆಗಳು ಪಶ್ಚಿಮ ಬಂಗಾಳದ್ದು, ರಾಜಸ್ಥಾನದಲ್ಲಿ 28 ಜಿಲ್ಲೆ, ಅಸ್ಸಾಂನಲ್ಲಿ 21, ಪಂಜಾಬ್ನಲ್ಲಿ 20, ಉತ್ತರ ಪ್ರದೇಶದಲ್ಲಿ 19, ಜಮ್ಮು ಕಾಶ್ಮೀರದಲ್ಲಿ 20, ಗುಜರಾತ್ನಲ್ಲಿ 18, ಮಹಾರಾಷ್ಟ್ರದಲ್ಲಿ 16, ಒಡಿಸ್ಸಾದಲ್ಲಿ 12, ಹರಿಯಾಣದ 11, ನಾಗಾಲ್ಯಾಂಡ್ನ 10, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಣಿಪುರ, ಬಿಹಾರದ 5 ಜಿಲ್ಲೆಗಳು, ತಲಾ 5 ಜಿಲ್ಲೆಗಳು, ಜಾರ್ಖಂಡ್ನಲ್ಲಿ 4 ಜಿಲ್ಲೆ, ಕರ್ನಾಟಕದಲ್ಲಿ 3, ಮೇಘಾಲಯದಲ್ಲಿ 3, ಗೋವಾ, ಆಂಧ್ರ ಪ್ರದೇಶ ಮತ್ತು ಕೇರಳಗಳ
2 ಜಿಲ್ಲೆಗಳಲ್ಲಿ ನಡೀತಾ ಇದೆ ಮಾಕ್ ಡ್ರಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.